ವೆಲ್ಕಮ್ ಬ್ಯಾಕ್. ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣದಿಂದಾಗಿ ಬಿಜೆಪಿಗಂತೂ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು. ಅದನ್ನು ಯಾವ ರೀತಿಯಾಗಿ ತೇಪೆ ಹಚ್ಕೊಳ್ಳುವಂಥದ್ದು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಬಿಜೆಪಿಗೆ. ಬಿಕಾಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಈ ಒಂದು ಪ್ರಕರಣವನ್ನ ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬಹುದು, ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅದೊಂದು ರೀತಿಯಾದಂಥ ಬ್ರಹ್ಮಾಸ್ತ್ರ ಆಗ್ಬಿಟ್ಟಿದೆ. ಕಾಂಗ್ರೆಸ್ಗೆ ತಿರುಗೇಟನ್ನು ನೀಡಲಿಕ್ಕೆ ಸಿದ್ಧತೆ ಅಂತ ಬಿಜೆಪಿ. ಡಿಕೆಶಿ ವಿರುದ್ಧದ ಆರೋಪಗಳನ್ನ ಇಟ್ಕೊಂಡು ತಿರುಗೇಟನ್ನ ಕೊಡ್ಲಿಕ್ಕೆ ಬಿಜೆಪಿ ನಾಯಕರು ಮಾತನಾಡ್ತಾ ಇರುವಂತದ್ದನ್ನ ಈಗ ಆಲ್ರೆಡಿ ಗಮನಿಸ್ತಾ ಇದ್ದೀರಾ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಗಾಜಿನ ಮನೆಯಲ್ಲೇ ಇರ್ತಾರೆ ಎಲ್ಲ ರಾಜಕಾರಣಿಗಳು ಕೂಡ. ಇನ್ನೊಬ್ರ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ಆದ್ರೆ ಅವ್ರ ಮೇಲೆ ಆರೋಪ ಬರ್ತಿದ್ದ ಹಾಗೆ ಅವ್ರು ಮಾಡಿದ್ ಕರೆಕ್ಟಾ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ನೈತಿಕತೆ ಅನ್ನುವಂಥದ್ದು ಇದೆಯಾ ಇಂಥ ಪ್ರಕರಣಗಳ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾ ಇನ್ನೊಬ್ರ ಬಗ್ಗೆ ದೂರ್ತಾರಲ್ಲ? ಭಾರತೀಯ ಜನತಾ ಪಕ್ಷಕ್ಕೆ ವಿರೂಪಾಕ್ಷಪ್ಪ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ನುಂಗಲಾರ್ದ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಚುನಾವಣೆ ಹೊತ್ತಲ್ಲಿ ಈ ಒಂದು ಟ್ರ್ಯಾಪ್ ಆಗಿದ್ರಿಂದ ಕೆಲವೊಂದ್ ಕಡೆ ಭ್ರಷ್ಟಾಚಾರ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಆರೋಪವನ್ನು ಮಾಡ್ತಿರೋದು. 40% ಕಮಿಷನ್ ಆರೋಪ, PSC ಸ್ಕ್ಯಾಮ್ ಸೇರಿದಂತೆ ಅನೇಕ ಆರೋಪಗಳು ಈ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಈ ಆರೋಪದ ನಡುವೆ ವಿರೂಪಾಕ್ಷಪ್ಪ ಲೋಕಾಯುಕ್ತ ಏನು ಸ್ಕ್ಯಾಮ್ ಇದೆಯಲ್ಲ, ಅದು ಚುನಾವಣೆ ಹೊತ್ತಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಎಲ್ಲ ಒಂದ್ ಕಡೆ ಒಂದಷ್ಟು ಅಸಮಾಧಾನದ ಹೊಗೆ ಕೂಡ ಕಾಣ್ತಿರುವಂತದ್ದು. ಇದರ ಬೆನ್ನಲ್ಲೇ ವಿರೂಪಾಕ್ಷಪ್ಪರವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯದಿಂದಲೇ ಉಚ್ಚಾಟನೆ ಮಾಡಲು ಹೈಕಮಾಂಡ್ ಸೂಚನೆ ಕೊಟ್ಟಿರುವಂತದ್ದು. ಇವತ್ತು ಅಥವಾ ನಾಳೆ ಅವ್ರನ್ನ ಉಚ್ಚಾಟನೆ ಮಾಡಲಿರುವಂತದ್ದು. ಜೊತೆಗೆ ವಿರೂಪಾಕ್ಷಪ್ಪ ಮತ್ತು ಅವರ ಕುಟುಂಬಕ್ಕೆ ಯಾವುದೇ ಕಾರಣ ಕೂಡ ಚನ್ನಗಿರಿಯಲ್ಲಿ ವಿಧಾನಸಭಾ ಟಿಕೆಟ್ ಅನ್ನು ಕೊಡಬಾರದಂತೆ ಡಿಸೈಡ್ ಮಾಡಿರುವಂತದ್ದು. ಇದು ಒಂದ್ ಭಾಗ ಆದ್ರೆ, ವಿರೂಪಾಕ್ಷಪ್ಪ ಪ್ರಕರಣ ಸಂಬಂಧಪಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಅದನ್ನು ಅತಿ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿರುವಂತದ್ದು. ಮಾರ್ಚ್ 9ನೇ ತಾರೀಕು ಮಿನಿ ಬಂದ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿರುವಂತದ್ದು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರವರಿಗೆ ವಿರೂಪಾಕ್ಷಪ್ಪ ಪ್ರಕರಣವನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಮತ್ತಷ್ಟು ಮುಷ್ಕರವನ್ನು ಮಾಡುವಂತದ್ದು ಮತ್ತು ಮತದಾರರ ಬಳಿಗೆ ಈ ಒಂದು ಪ್ರಕರಣವನ್ನು ಕೊಂಡೊಯ್ಯಲು ತೀರ್ಮಾನ ಮಾಡುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಇದೀಗ ತಮ್ಮ ಟಾರ್ಗೆಟ್ ಅನ್ನ, ತಮ್ಮ ಆರೋಪವನ್ನ ಡಿ.ಕೆ. ಶಿವಕುಮಾರ್ ಮೇಲೆ ತಿರುಗಿಸಲು ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಅಕ್ರಮ ಹಣ ಸಂಪಾದನೆ, ಬೇನಾಮಿ ಆಸ್ತಿ ಸೇರಿದಂತೆ ಅನೇಕ ಪ್ರಕರಣಗಳಲ್ಲಿ ಈಗಾಗಲೇ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಜೊತೆಗೆ ತಿಹಾರ್ ಜೈಲಿಗೆ ಇದು ಬಂದಿರುವಂತದ್ದು. ಹಾಗಾಗಿ ನಾವು ವಿರೂಪಾಕ್ಷಪ್ಪ ಪ್ರಕರಣದಲ್ಲಿ ಅವರನ್ನ ಉಚ್ಚಾಟನೆ ಮಾಡಿದ್ವಿ, ಅವರಿಗೆ ಟಿಕೆಟ್ ಅನ್ನು ಕೂಡ ಕೊಡ್ಲಿಲ್ಲ. ನಮ್ಮ ಲೋಕಾಯುಕ್ತರು ವಿರೂಪಾಕ್ಷಪ್ಪರವ್ರನ್ನ ಟ್ರ್ಯಾಪ್ ಮಾಡಿದ್ರು ಕೂಡ ನಾವು ಸರ್ಕಾರ ಮೂಗು ತೋರಿಸಲಿಲ್ಲ. ಹಾಗಾಗಿ ನಾವು ಕ್ರಮ ಕೈಗೊಂಡ್ವಿ. ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಶ್ನೆ ಮಾಡುವ ಮುಖಾಂತರ ನೀವು ತಿಹಾರ್ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜೊತೆ ಯಾವ ರೀತಿ ವೇದಿಕೆಯನ್ನು ಹಂಚಿಕೊಳ್ತಿದ್ದೀರಾ ಮತ್ತು ಯಾವ ರೀತಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಾ, ನಮ್ಮದು ಇಚ್ಛಾಶಕ್ತಿ. ಎಕ್ಸಾಕ್ಟ್ಲಿ ಚಿದಾನಂದ್ ಪಟೇಲ್, ಈ ಮುಜುಗರ ಎಲ್ಲ ಇದೆಯಲ್ಲ, ಮಾರ್ಚ್ 12ಕ್ಕೆ ಪ್ರಧಾನಮಂತ್ರಿಗಳು ಬೇರೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ಏನಾದ್ರೂ ಬಂಧಿಸುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಮತ್ತೆ ಇನ್ನೂ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮೀನಾಮೇಷ ಹೇಳ್ತಾ ಇದ್ದಾರೆ. ಯಾಕೆ ತಡ ಆಗ್ತಾ ಇದೆ ಅಂತ? ವಿರೂಪಾಕ್ಷಪ್ಪರವ್ರನ್ನ ಬಂಧಿಸ್ತಿದೆ ಅಂದ್ರೆ ಈ ಸರ್ಕಾರದ ಒಂದು ಬಣ್ಣ ಬಯಲಾಗುವುದಂತೂ ಖಚಿತ. ಯಾಕಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅತಿ ದೊಡ್ಡ ಚರ್ಚೆ ಆಗ್ತಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ವಿರುದ್ಧದ ಅಲೆಯಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಸರ್ಕಾರ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸ್ತಾ, ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಕೂಡ ಇದೊಂದು ಸವಾಲಾಗಿರುವಂತದ್ದು. ಒಂದು ವೇಳೆ ಅವರನ್ನ ಬಂಧಿಸ್ತಿದೆ ಅಂತ ಹೇಳಿದ್ರೆ ಸರ್ಕಾರ ಎಲ್ಲ ಒಂದ್ ಕಡೆ ಲೋಕಾಯುಕ್ತದ ಏನು ಕೆಲಸ ಕಾರ್ಯಗಳಲ್ಲಿ ಮೂಗು ತೂರ್ಸ್ತು ಅಂತ ಹೇಳಿ ಗಂಭೀರ ಆರೋಪವನ್ನು ಎದುರಿಸಬೇಕಾಗುತ್ತೆ. ಕೇವಲ ಉಚ್ಚಾಟನೆ ಮಾಡುವಂತದ್ದಲ್ಲ, ವಿರೂಪಾಕ್ಷಪ್ಪರವ್ರನ್ನ ಬಂಧಿಸಿ ಸರ್ಕಾರ ದಿಟ್ಟತನವನ್ನು ಕೂಡ ಮೆರಿಬೇಕಾಗಿರುವಂತದ್ದು. ಮತ್ತು ಪೊಲೀಸರು ಮತ್ತು ಲೋಕಾಯುಕ್ತರು ಕೂಡ ತಾವು ಯಾವುದೇ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರದ ಪ್ರಭಾವಿ ಅಲ್ಲ ಅನ್ನೋದು ಕೂಡ ವಿರೂಪಾಕ್ಷಪ್ಪರವ್ರನ್ನ ಬಂಧಿಸುವ ಮುಖಾಂತರ ತೋರಿಸಿಕೊಡುವಂತ ಸಮಯ ಬಂದಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.